ತಮಿಳ್ನಾಡವರು ಅಂತ ಬರ್ತಾರೆ ಅಂದರೆ ಊರ ಮೇಲೆ ಅಥವಾ ರೋಡ್ ಸೈಡಲ್ಲಿ ಕೋಳಿಗಳನ್ನ ಮಾರ್ಕೊಂಡು ಬಾತ್ ಕೋಳಿ ಎಲ್ಲ ಮಾರ್ಕೊಂಡು ಟರ್ಕಿ ಕೋಳಿ ಮಾರ್ಕೊಂಡು ಬರ್ತಾ ಇರ್ತಾರೆ. ಅಂದರೆ ಊರ ಮೇಲೆ ಬರ್ತಾರೆ ಪಾಪ ಅವ್ರದ್ದು ಏನು ಜೀವನ ನಡಿಬೇಕು. ಬಟ್ ಅದರಲ್ಲಿ ಏನು ಬೇಜಾರಿಲ್ಲ. ಬಟ್ ಕೆಲವ್ರು ಹೆಂಗಪ್ಪ ಅಂತಂದರೆ ಹೇಳ್ಬಿಟ್ಟು ಹಿಂಗೆ ಕೋಳಿಗಳು ಇಷ್ಟಿಷ್ಟೇ ದಪ್ಪ ಆಯ್ತವೆ ಮತ್ತು ಈ ಥರದ್ದು ಗಂಡು ಈ ಥರದ್ದು ಹೆಣ್ಣು ಅಂದ್ಬಿಟ್ಟು ಕೊಡ್ತಾರೆ. ಕೆಲವ್ರು ಮಾತ್ರ ಆ ಥರ ಏನು ಹೇಳೋದಿಲ್ಲ. ಬೇಕಾರೆ ಬಂದು ತಗೊಂಡೋಗಿ ಹಿಂಗೆ ಅಂದ್ಬಿಟ್ಟು ಕೊಟ್ಬಿಟ್ಟು 400-500 ರೂಪಾಯಿ ದುಡ್ಡು ಮಾಡ್ಕೊ ಹೋಯ್ತಾರೆ. ಸುಮ್ಮನೆ ಜಾಬ್ಗೆ ಗಿಟ್ಕೊ ಹೋಯ್ತಾ ಇರ್ತಾರೆ. ಕೆಲವರು ನಂಬರ್ನೂ ಕೊಟ್ಟು ಈ ಥರದ್ದು ಮಾಡ್ರಿ ಅಣ್ಣ, ಈ ಥರ ತಗೊಂಡೋದಾದ್ಮೇಲೆ ಮಾಡಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ತಮಿಳ್ನಾಡವ್ರ ಹತ್ರ ನೀವು ಈಗ ಬಾತು ಕೋಳಿಗಳು, ಬೆಂಕಿ ಕೋಳಿಗಳು ತಗೊಂಡ್ರೆ ತಗೊಳ್ಳಿ. ಟರ್ಕಿ ಮತ್ತು ಕೋಳಿಗಳು ತಗೋತೀನಿ ಅಂದರೆ ಯಾವುದೇ ಕಾರಣಕ್ಕೂ ತಗೊಬಿಡ್ರಿ. ಅಂದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಫ್ರೆಂಡ್ ಒಬ್ರು ಹಿಂಗೆ ನಾಟಿ ಕೋಳಿ ಅಂದ್ಬಿಟ್ಟು ಸೋನಾಲಿ ಪ್ಯೂರ್ ನಾಟಿ ಅಂತ ಬರ್ತದೆ. ಅಂದರೆ ಕಾವು ಕೂತ್ಕೊಳ್ಳೋದಿಲ್ಲ, ಮರಿ ಮಾಡೋದು ಅಷ್ಟೇ. ಅದು 500 ಮೊಟ್ಟೆ ಇಕ್ಕವೆ ಅಂದರೆ ಒಂದು ವಾರಕ್ಕೆ 500 ಮೊಟ್ಟೆ ಅಂದರೆ ಲೆಕ್ಕ ಹಾಕೊಳ್ಳಿ. ಸೋನಾಲಿ ಕೋಳಿಗಳು ಅಂತಂದರೆ ಟೋಟಲಾಗಿ ಒಂದು 200-250 ಕೋಳಿ ತಗೊಂಡು ಅವೆಲ್ಲ ದಪ್ಪ ಆಗಿ 500 ಮೊಟ್ಟೆ ಇಕ್ಕಿರೋದು. ಈಗ ಅವರು ಅತ್ತಾಗಿ ನಾಟಿ ಅನ್ನೋಕ್ಕೂ ಐಕಿಲ್ಲ, ಇತ್ತಾಗಿ ಸೋನಾಲಿ ನಾಟಿ ಅನ್ನೋಕ್ಕೂ ಆಗಲ್ಲ. ಈ ಕಡೆ ತಗೊಳ್ಳೋರು ಇರೋದಿಲ್ಲ. ಆ ಥರ ಈಗ ಪ್ಯೂರ್ ನಾಟಿ ಕೋಳಿಗಳನ್ನ ನೀವು ಸ್ಪಾಟಲ್ಲಿ ಹೋಗಿ ನೋಡ್ಕೊಂಡು ತಗೊಂಡ್ರೆ ಬೆಟರ್ ಆಗಿರ್ತದೆ. ಈ ತಮಿಳ್ನಾಡವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ನೀವೇನಾದ್ರು ತಗೋತು ಅಂತಂದರೆ ಈ ಬಾತು ಕೋಳಿಗಳು ಹಿಂಗೆ ಇಲ್ಲಿ ಬತಾವಲ್ಲ ಈ ಬಾತು ಕೋಳಿಗಳು, ಈ ಥರ ಬಾತು ಕೋಳಿಗಳು ಮಾತ್ರ ತಗೊಂಡ್ರೆ ತಗೊಳ್ಳಿ, ಇಲ್ಲ ಅಂತಂದರೆ ತಗೊಳ್ಳೋಕ್ಕೆ ಹೋಗ್ಬಿಡ್ರಿ. ಇನ್ನೇನಾರು ತಗೊಂಡು ನಿಮ್ಗೆ ಗೈಡ್ ಮಾಡೋರು ಇರ್ತಾರೆ, ಅವ್ರ ಫೋನ್ ನಂಬರ್ ಎಲ್ಲ ಸಿಗುತ್ತೆ ಅಂದರೆ ತಗೊಳ್ಳಿ. ಸುಮ್ಮನೆ ತಗೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೊಂಡಿರಿ ಇರೋ ದುಡ್ಡು. ಆಮೇಲೆ ಏನು ಅಂತಂದರೆ ನಾಟಿ ಕೋಳಿ ಜೊತೆ ಬಾತು ಕೋಳಿಗಳು, ಬೆಂಕಿ ಕೋಳಿಗಳು ಇವೆಲ್ಲ ಒಕ್ಕತ್ತವೆ. ಬಟ್ ಒಂದೊಂದು ಕಿತ್ತಾಡ್ತವೆ, ಅಡ್ಜಸ್ಟ್ ಆಗೋಯ್ತವೆ, ಏನೂ ಮಾಡೋಕ್ಕಾಗಲ್ಲ. ಬಂದಾಗ ಸ್ಟಾರ್ಟಿಂಗ್ ಒಂದಷ್ಟು ದಿನ ಮಾತ್ರ ಕಿತ್ತಾಡೋದು, ಆಮೇಲೆ ಅಡ್ಜಸ್ಟ್ ತಾವಾಗೇ ಆಯ್ತವೆ. ಆಮೇಲೆ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದು, ಆಮೇಲೆ ಅವ್ರ ಹತ್ರ ತಂದೆ ಇವ್ರ ಹತ್ರ ತಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ನಂಬರ್ ಕೊಡ್ತಾರೆ ನಿಮ್ಗೆ ಹೆಲ್ಪ್ಫುಲ್ ಐತೆ, ಅವ್ರು ಏನಾರು ನಿಮ್ಗೆ ಯಾವ್ದಾರು ರೋಗ ಲಕ್ಷಣದ ಬಗ್ಗೆ ಹೇಳ್ಕೊಡ್ತಾರೆ ಅಂಥವ್ರ ಹತ್ರ ಏನೇ ತಗೊಂಡ್ರು ತಗೊಳ್ಳಿ. ಸುಮ್ಮನೆ ಅದು ಇದು ಅಂತ ತಗೊಳ್ಳೋದು ಮತ್ತು ಸುಮ್ಮನೆ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋದು, ಇದೆಲ್ಲ ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಷ್ಟು ನಿಮಗೆ ಪ್ರಾಬ್ಲಮ್ಮು. ಆ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಆಮೇಲೆ ಬಾತು ಕೋಳಿಗಳ ಮರಿಗಳಿಗೆ ಮಿನಿಮಮ್ಮು ಅಂತಂದರೆ 6-7 ವಾರ ಆಗಿರಬೇಕು. ಅಂದರೆ ಒಂದು 2 ತಿಂಗಳಾದರೂ ಆಗಿರಬೇಕು, ಇಲ್ಲ 1 ತಿಂಗಳಾದ್ರೂ ಆಗಬೇಕು. ನೀವು ಗಂಡು ಹೆಣ್ಣು ಇವೆಲ್ಲ ತಿಳ್ಕೊಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಬೇಕು. ಅಂತಂದರೆ ಡೈರೆಕ್ಟ್ ಹೋಗೋದು, ನೀವು ಗಂಡು ಹೆಣ್ಣು ಗೊತ್ತಾಗೋದಿಲ್ಲ, ಬಾತು ಕೋಳಿಲಿ ಅಂದ್ಬಿಟ್ಟು ತಗೊಂಬಿಡೋದು, ಆಮೇಲೆ ಗಂಡು ಸಿಕ್ಕಿಲ್ಲ ಅಂದರೆ ಪರದಾಡ್ಬೇಕೈತೆ. ನೀವು ಆ ಥರ ತಗೊಳಕ್ಕೆ 5 ವಾರ ತಗೊಂಡಿರ್ಬೇಕೈತೆ. 5 ವಾರ ತಗೊಂಡ್ರೆ ಮಾತ್ರ ಯೂಸು. ಆ ಥರ ಅಂತಂದರೆ ನೀವು ಬಾತು ಕೋಳಿಗಳಲ್ಲಿ ನಿಮಗೆ ಯೂಸ್ ಆಗೋದೇನಪ್ಪ ಅಂತಂದರೆ ಒಂದು 5 ವಾರ ತಗೊಂಡಿರ್ಬೇಕು. ಅಂತಂದರೆ ಇಲ್ಲಿ ಮೇಯಕ್ಕೆ ಹೋಯ್ತಾವೆ ನೋಡಿರಿ. ಟೋಟಲಾಗಿ ಇಷ್ಟಪ್ಪ ಬಂದುಬಿಟ್ರೆ ನಿಮಗೆ ಗಂಡು ಯಾವುದು ಹೆಣ್ಣು ಯಾವುದು ಅಂತಲೇ ಗೊತ್ತಾಗೋಯ್ತೆ. ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇಷ್ಟಪ್ಪ ಬಂದುಬಿಟ್ರೆ ಗಂಡು ಯಾವುದು ಹೆಣ್ಣು ಯಾವುದು ಅಂತಲೇ ಗೊತ್ತಾಗೋಯ್ತೆ. ಆದರೆ ಈ ಸೈಜಲ್ಲಿ ಏನಾದರೂ ಇತ್ತು ಅಂತಂದರೆ ಈಗ ಒಂದು 15 ದಿನದ ಮರಿಗಳಿಗೆ ಯಾವುದೇ ಕಾರಣಕ್ಕೂ ಗಂಡು ಯಾವುದು ಹೆಣ್ಣು ಯಾವುದು ಈ ಥರದ್ರಲ್ಲಿ ಗೊತ್ತಾಗೋದಿಲ್ಲ. ಅಂದರೆ ಇಲ್ಲಿ ಮೇಯ್ತಾವಲ್ಲ, ಇಲ್ಲಿ ಟೋಟಲಾಗಿ ಮೇಯ್ತಾ ಇರೋದ್ರಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕು ಅಂದರೆ ಮಿನಿಮಮ್ 2 ತಿಂಗಳು ಬೇಕೇ ಬೇಕು. ಆಮೇಲೆ ಗಂಡು ಬಾತು ಕೋಳಿಗಳಿಗೆ ಹೇಳಿದ್ನಲ್ಲ ನೆನ್ನೆ, ಆ ಥರ ಇರ್ತವೆ. ದಪ್ಪವರಲ್ಲಿ ಈಸಿಯಾಗಿ ಗೊತ್ತಾಗೋಯ್ತೆ. ಸಣ್ಣ ಮರಿಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಥರದ ಮರಿಗಳಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ನಿಮಗೆ, ಅಚ್ಚುಕಟ್ಟಾಗಿ ಈ ಥರದ್ದು ಏನಾರು ಮರಿಗಳು ತರ್ತೀನಿ ಅಂತಂದರೆ ನೋಡ್ಕೊಂಡು ತಗೊಬನ್ನಿ, ನೋಡ್ಕೊಂಡು ಯೂಸ್ ಮಾಡಿ. ಮತ್ತು ನೋಡ್ಕೊಂಡು ಈಗ ದಪ್ಪ ಆದ ಗಂಟೆ ಇಲ್ಲ ಅಂತಂದ್ರೆ ಒಂದು 4-5 ತಂದ್ಬಿಟ್ಟು ಮಡಿಕೊಂಡಿರ್ಬೇಕಾಯ್ತು. 4-5 ತರಲಿಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಏನು ಅಂತಂದರೆ ಮೇವು ಫುಡ್ಡು ಏನಾರು ಹಾಕೋಬೋದು, ಅದು ಇದು ಅಂತ ಏನೂ ಕೇಳೋದಿಲ್ಲ. ಮೇವು ಫುಡ್ಡ ಹೆಂಗಾರು ಹಾಕೋಬೋದು, ನೀವು ಎಷ್ಟಾರು ಹಾಕಿ ಮೇವು ಫುಡ್ ತಿಂತವೆ ಟೋಟಲಾಗಿ. ಇಲ್ಲಿ ಕಾಣಿಸ್ತಾ ಇರೋದು ಬಂದು ನಿಮಗೆ ಬೆಂಕಿ ಕೋಳಿ ಮರಿಗಳು. ಅಂತಂದರೆ ನಿಮಗೆ ಈ ಬೆಂಕಿ ಕೋಳಿ ಮರಿಗಳಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದರೆ ಟೋಟಲಾಗಿ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋದ್ರಿಂದ ಟೋಟಲಾಗಿ 2 ತಿಂಗಳು ಬೇಕೇ ಬೇಕು. ಅಂದರೆ ಸ್ಟಾರ್ಟಿಂಗೇ ಗೊತ್ತಾಗೋದಿಲ್ಲ, 2 ತಿಂಗಳು ಆಗಬೇಕು. ಆಮೇಲೆ ಏನು ಅಂತಂದರೆ ಗಂಡು ಬಾತು ಕೋಳಿಗಳಿಗೆ ಇಲ್ಲಿ ಕೆಂಪು ಕಲರು ಜಾಸ್ತಿ ಬರುತ್ತೆ ಮತ್ತು ಕೆಳಗಡೆ ಬರುತ್ತೆ. ಮತ್ತು ರೆಕ್ಕೆ ಅಂಶಗಳು ಪೂರ್ತಿ ಕೆಳಗಡೆ ಬರುತ್ತೆ. ಅಂದರೆ ಇದು ಕೆಳಗಡೆ ಆಯ್ತಲ್ಲ, ಇದು ಟೋಟಲಾಗಿ ಕೆಳಗಡೆ ಬರುತ್ತೆ ರೆಕ್ಕೆ ಅಂಶಗಳು. ಮತ್ತು ಇದರಲ್ಲಿ ಏನು ಅಂದರೆ ಟೋಟಲಾಗಿ ಮರಿಗಳು ಆ್ಯಕ್ಟಿವ್ನೆಸ್ಸಲ್ಲೇ ಗೊತ್ತಾಗೋಗುತ್ತೆ. ಆಮೇಲೆ ಮರಿಗಳು ಹಿಂಗೆ ಬಡ್ಕೋತಾ ಇದ್ದರೆ ಗಂಡು ಬಾತು ಕೋಳಿಗಳಿವು, ಗಂಡು ಒಟ್ಟು ಬೆಂಕಿ ಕೋಳಿಗಳಿವು. ಅಂತಂದರೆ ಹಿಂಗೆ ಬಡ್ಕೊಳ್ಳೋದು ಕಿರ್ಚೋದು ಮಾಡ್ತು ಅಂತಂದರೆ ಗಂಡು ಬೆಂಕಿ ಕೋಳಿಗಳು. ಅಂದರೆ ಸೌಂಡ್ ಜಾಸ್ತಿ ಇದೆ, ಬಟ್ ಮಾತಾಡೋಕ್ಕಾಗಲ್ಲ. ಅಂದರೆ ವೀಡಿಯೋ ಮಾಡೋಕ್ಕೆ ಹೋದಾಗ ಈಗ ವಾಯ್ಸ್ ಓವರ್ ಕೊಟ್ಕೋಬೋದು ಹಿಡ್ಕೊಂಡು. ಬಟ್ ಆದರೆ ಏನು ಅಂದ್ರೆ ಹಿಡ್ಕೊಂಡು ವೀಡಿಯೋ ಮಾಡೋಣ ಅಂತಂದರೆ ಬಡ್ಕೊಳ್ಳೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಏನು ಅಂತಂದರೆ ಇವು ಕೂಡ 5-6 ತಿಂಗಳು ಬೇಕೇ ಬೇಕು. ಫುಲ್ ಆ್ಯಕ್ಟಿವ್ ಇರ್ತವೆ ಗಂಡು ಬಾತು ಕೋಳಿಗಳು. ಹೆಣ್ಣು ಬಾತು ಕೋಳಿಗಳು ಆ ಥರ ಅಲ್ಲ, ಸೌಂಡ್ ಮಾಡೋದಿಲ್ಲ, ಮತ್ತು ಸೌಂಡ್ ಕಮ್ಮಿ, ಮತ್ತು ಸೌಂಡು ಇದೆಲ್ಲ ಕಮ್ಮಿ ಇರುತ್ತೆ. ಮತ್ತು ಚೆನ್ನಾಗಿರ್ತವೆ, ಚೆನ್ನಾಗಿರ್ತವೆ ಅವು ಆ್ಯಕ್ಟಿವ್ನೆಸ್ ಆಗಿ. ಇವರಲ್ಲಿ ಕಿವಿ ಹತ್ರ ಮತ್ತು ಮೂತಿಲಿ ಜಾಸ್ತಿ ಗೊತ್ತಾಗುವಂಥದ್ದು. ಅಂದರೆ ಕಿವಿ ಹತ್ರ ವೈಟು ಬರುತ್ತೆ ದೊಡ್ಡಾದಮೇಲೆ. ಮತ್ತು 5-6 ತಿಂಗಳು ಇವಕ್ಕೂ ಬೇಕೇ ಬೇಕು. ಅಂತಂದರೆ ಇವಾಗ ಈ ಸೈಜ್ನ ಮರಿನ ಏನು ಹೊಡೆಯಲ್ವ ಅಂತ ಕೇಳಿದ್ರೆ ಅದಕ್ಕಾಗಿ ತಗ್ಲಾಕತ್ತು ಅಂದರೆ ಹೊಡೆದ್ಬಿಡ್ತವೆ. ಅಂದರೆ ಬಿಡ್ಜ್ ಅಂತ ಬರುತ್ತಲ್ಲ, ಅಂತಂದರೆ ಬಿಡ್ಜ್ ಮಾತ್ರ ಸಕ್ಕತ್ತಾಗಿ ಹೊಡೆಯೋದು. ಅದಕ್ಕಾಗೆಲ್ಲ ಬಿಡ್ಜ್ ಮಾತ್ರ ಭಯಂಕರ ಹೊಡಿತದೆ. ಈ ಥರದ್ದು ಏನಾರು ಸಿಗಾಕೊಂಡ್ರೆ ಮಾತ್ರ ಫುಲ್ಲು ಆ್ಯಕ್ಟಿವ್ನೆಸ್ಸು. ಮತ್ತು ಏನಾರ ಅಂದರೆ ದೊಡ್ಡ ಆದಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಅಂತಂದರೆ ಕೆಲವು ಮೊಟ್ಟೆ ಇಕ್ತಾವೆ, ಕೆಲವು ಮೊಟ್ಟೆ ಇಕ್ಕೊಳ್ಳೋದಿಲ್ಲ. ಅದಕ್ಕೆ ಈ ಸಲ 6 ತಗೊಬಂದ್ಬಿಟ್ಟಿನಿ, ಯಾವ ವಾರ ಇಕ್ಲಿ ಮೊಟ್ಟೆ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಮೊಟ್ಟೆ ಪರ್ಪಸ್ಗೆ ಅಂತಲೇ ಮಡಿಕೊಂಡಿರೋದು. ಆಮೇಲೆ ಏನು ಅಂತಂದರೆ ಹಿಡ್ಕೊಳ್ಳೋ ಗಂಟ ನೋಡಿ ಹೆಂಗೆ ಬಡ್ಕೊತೈತಿ, ಹೆಂಗೆ ಸೈಲೆಂಟ್ ಆಗಿರೋದು
ಹಂಗೆ ಯಾವುದೇ ಪ್ರಾಣಿನೂ ಒಗ್ಗಿಸ್ಕೊಂಡ್ರೂ ಒಂದು ಸ್ವಲ್ಪ ಲೇಟಾಗಿ ಒಗ್ಗಿಸ್ಕೋಬೇಕಾಯ್ತದೆ. ಆಮೇಲೆ ಅಚ್ಚುಕಟ್ಟಾಗಿ ಬೆಳೆದಾದ್ಮೇಲೆ ಚೆನ್ನಾಗಿ ಡೆವಲಪ್ಮೆಂಟ್ಗೆ ಮತ್ತು ಅದಕ್ಕೆ ಬರ್ದಂಗೆ ಮತ್ತು ಪ್ರತಿಯೊಂದು ಕಾಪಾಡ್ತವೆ ಬೆಂಕಿ ಕೋಳಿಗಳು. ಅಂದರೆ ರೋಗಗಳಿಲ್ಲ ಇವಕ್ಕೆ, ಅಂದರೆ ಜಾಸ್ತಿ ರೋಗಗಳು ಬೆಂಕಿ ಕೋಳಿಗೆ ಬರೋದಿಲ್ಲ. ಪಾರಂಬಾದ್ ಕೋಳಿ ಕತೆ ಏನು ಗೊತ್ತಾ, ಈಗ ಪಾರಂಬಾದ್ ಕೋಳಿಗಳು ಇರ್ತವೆ ಅಂದರೆ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ, ಅಂದರೆ ಈ ಬಿಸಿಲಿಗೆ ಬಂದರೆ ಕಾಣೋದಿಲ್ಲ, ಬೆಳಕು ಹೋದರೆ ಕಾಣಿಸ್ತವೆ, ಬಿಸಿಲಿಗೆ ಹೋದರೆ ಕ್ಯಾಮ್ರದಲ್ಲಿ ಏನೂ ಕಾಣೋದಿಲ್ಲ. ಈಗ ನೋಡ್ರಿ ಇಲ್ಲಿ ಬಾತುಕೋಳಿಗಳು ಮೇಯ್ತಾವೆ ಟೋಟಲಾಗಿ. ಇವು ಬಿಸಿಲಿಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಈಗ ನೆರಳಲ್ಲಿದ್ದರೆ ಮಾತ್ರ ಕಾಣೋದು. ಇಲ್ಲಿ ನೋಡ್ರಿ ಅಲ್ಲಿ ಬಿಸಿಲು ಹೊಡಿತಾ ಇದೆ, ಇಲ್ಲಿ ಕಾಣೋದೇ ಇಲ್ಲ. ಈಗ ಅದೇ ಹತ್ರಕ್ಕೆ ಹೋಗಿ ನೋಡ್ರಿ ಬಾತುಕೋಳಿಗಳು ಹೆಂಗೆ ಕಾಣಿಸ್ತವೆ. ಟೋಟಲಾಗಿ ಬಿಸಿಲಿಗೆ ಬಂದರೆ ಏನೂ ಕಾಣೋದೇ ಇಲ್ಲ. ಇವೇನಾರ ವೀಡಿಯೋ ಮಾಡಬೇಕು ಅಂದರೆ ಬೆಳ್ಕೋತಾ ಇರಬೇಕು. ಈಗ ಅಲ್ಲೇ ನೋಡ್ರಿ ತಂದಿರೋ ಇವು, ಅಂದರೆ ಈಗ ರೀಸೆಂಟಾಗಿ ತಂದಿದ್ದು ಅಂತಂದರೆ ನೋಡ್ತಾ ಇರ್ಬೋದು ಪರಂಗಿಕಾಯಿ ಹೆಂಗೆ ಹಾಕೋದು ಮಿಡ್ತಾವೆ ಅಂತ. ಅಂತಂದರೆ ಅವ್ರ ಹತ್ರ ಒಟ್ಟಿರ್ತವೆ. ತಮಿಳ್ನಾಡವ್ರ ಹತ್ರ ಅಥವಾ ಏನಾರು ತಗೋತೀವಿ ಅಂದರೆ ಈ ಥರ ಬಾತುಕೋಳಿಗಳು ಮಾತ್ರ ತಗೊಳ್ಳಿ. ಯಾಕಂತಂದರೆ ಈ ಕಡೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಹತ್ರ ತಗೊಳ್ಳೋದು ವಿನಃ ಇನ್ನು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅಂತಂದರೆ ಇಲ್ಲಿ ಸಿಕ್ಕೋರು ಇಲ್ಲೇ ತಗೋಬೋದು, ಇಲ್ಲಿ ಸಿಗೋದಿಲ್ವಲ್ಲ. ಬಡ್ಡಿ ನಾವೇನು ಅಂತಂದರೆ ಇಲ್ಲಿ ಎಲ್ಲ ಕೇಳಿದ್ರೆ ತಿಕ್ಕೆಲ್ಲ ರೈಟ್ಗಳು ಅಂತಂದರೆ ಅವ್ರು 300-400 ರೂಪಾಯಿ ಕೊಡೋವೆಲ್ಲ ನೀವು 1000, 1200, 1300 ಹಿಂಗೆ ಹೇಳ್ತಾರೆ. ಆ ಥರದ್ರಲ್ಲಿ ನಿಮ್ಗೆ ಹೇಳ್ತಾರದೇನು ಅಂತಂದರೆ ಬಾತುಕೋಳಿಗಳು ಟರ್ಕಿ ಬಿಟ್ಟು ಇನ್ನೇನು ತಗೊಳಕ್ಕೆ ಹೋಗ್ಬಿಡ್ರಿ. ಈಗ ನೋಡ್ರಿ ನೆರಳಿಗೆ ಬಂದರೆ ಮಾತ್ರ ಕಾಣಿಸೋದು ಬಾತುಕೋಳಿಗಳು. ಬಿಸಿಲಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಬಾತುಕೋಳಿ ಎಲ್ಲೂ ಕಾಣಿಸೋದಿಲ್ಲ. ಟೋಟಲಾಗಿ 11 ಬಾತುಕೋಳಿ ಮರಿಗಳಿವು. ಇಲ್ಲವೇ ನೋಡ್ರಿ 11 ಟೋಟಲಾಗಿರೋದು. ಟೋಟಲಾಗಿ ಮೇವು ಮಾತ್ರ ಭಯಂಕರ ಬೇಕು, ನೀರು ಮಾತ್ರ ಭಯಂಕರ ಬೇಕು. ಆಮೇಲೆ ಬಿಸಿಲಿಗೆ ಬಂದರೆ ಇವು ಅಂತಲ್ಲ ದೊಡ್ಡ ಬಾತುಕೋಳಿಗಳು ಅಷ್ಟೇ ಇಲ್ಲಿ ಮೇಯ್ತಾವೆ ನೋಡ್ರಿ. ಬಿಸಿಲಲ್ಲಿ ಯಾವ ಕಾಣೋದಿಲ್ಲ. ಅವು ಕತ್ಲೆಗೆ ಹೋದರೆ ಕಾಣೋದಿಲ್ಲ, ಅವು ಬೆಳಕಿಗೆ ಬಂದರೆ ಕಾಣೋದಿಲ್ಲ. ಅವೊಂಥರ ಅಮೇರಿಕ, ಇವೊಂಥರ ನಾರ್ತ್ ಕೊರಿಯಾ ಆಗ್ಬಿಟ್ಟವೆ. ಟೋಟಲಾಗಿ ಕಾಣಿಸೋದೇ ಇಲ್ಲ. ಯಾವ್ಯಾವ ಕಾಣಿಸ್ಬೇಕು ಯಾವ್ಯಾವ ಕಾಣಿಸ್ಬಾರ್ದು. ಈಗ ವೈಟ್ ಬಾತುಕೋಳಿಗಳು ಎಲ್ಲೂ ಕಾಣಿಸೋದೇ ಇಲ್ಲ ಬಿಸಿಲಿಗೆ ಬಂದರೆ. ವೀಡಿಯೋ ಮಾಡ್ತೀನಿ ಅಂತಂದರೆ ಒಂದು ಬಿಸಿಲೊತ್ತಲ್ಲೇ ಮಾಡ್ಕೋಬೇಕು ಇವೆಲ್ಲನೂ. ಅಲ್ಲ ತಂಪೊತ್ತಲ್ಲಿ ಬೆಳಗ್ಗೆ ಹೊತ್ತು ಇಲ್ಲ ಸಾಯಂಕಾಲದ ಹೊತ್ತು ವಿಡಿಯೋ ಮಾಡ್ಕೊತೀವಿ ಅಂದರೆ ಆ ಟೈಮಿಗೆ ಮಾಡ್ಕೋಬೋದು ಅಷ್ಟೇ. ಇನ್ನು ಎಲ್ಲ ಟೈಮು ಮಾಡೋಕ್ಕಾಗೋದಿಲ್ಲ. ಟೋಟಲಾಗಿ ಇಲ್ಲಿ ಬಿಸಿಲೊತ್ತಲ್ಲಿ ಕಾಣೋದಿಲ್ಲ ಮರಿಗಳಿವೆಲ್ಲ. ಟೋಟಲಾಗಿ ಇನ್ನೂ ಈಗ 15 ದಿನ ಅಷ್ಟೇ ಮರಿಗಳು, ಜಾಸ್ತಿ ದಿನವೂ ಆಗಿಲ್ಲ. 15 ದಿನದ ಮರಿಗಳು ಇವೆಲ್ಲ ನೋಡ್ತಾ ಇರೋದು. 15 ದಿನದ ಮರಿಗಳಿವು ಟೋಟಲಾಗಿ. ಎಷ್ಟೆಷ್ಟು ಅಪ್ಪವೆ ಅಂತ ಅಂದರೆ ಇವಕ್ಕೆ ತಮಿಳ್ನಾಡು ಹತ್ರ ಇಲ್ಲಿ ತರ್ತೀವಿ ಅಂದರೆ ಓವರ್ ಇನ್ವೆಸ್ಟ್ಮೆಂಟು. ಅದಕ್ಕೆ ನಮ್ಮ ಫ್ರೆಂಡ್ ಹತ್ರ ತಂದಿರೋದು ಇವೆಲ್ಲನೂ. ನೀವೇನಾದ್ರು ತಗೋತೀವಿ ಅಂತಂದರೆ ತಮಿಳ್ನಾಡವ್ರ ಹತ್ರ ತಗೊಂಡ್ರು ನೋಡ್ಕೊ ತಗೊಳ್ಳಿ. ನಂಬಕ್ಕೆ ಆಗದಿರೋ ವಿಚಾರ ಏನಪ್ಪ ಅಂತಂದರೆ ಈ ಥರ ಬೆಂಕಿ ಕೋಳಿಗಳು. ಅಂದರೆ ಬೆಂಕಿ ಕೋಳಿಗಳಲ್ಲಿ ನೀವು ಒಂದು ತಿಳ್ಕೊಬೇಕಾಗಿರೋದೇನು ಅಂದರೆ ಬೆಂಕಿ ಕೋಳಿಗಳಿಗೆ ಜಾಸ್ತಿ ರೋಗ ಬರೋದಿಲ್ಲ. ಅಂತಂದರೆ ಈ ಥರ ಬೆಂಕಿ ಕೋಳಿಗಳಾಯ್ತಲ್ಲ ಇವಕ್ಕೆ ಜಾಸ್ತಿ ರೋಗ ಬರೋದಿಲ್ಲ. ಅಂತಂದರೆ ಕಿರ್ಚುತ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಬೆಂಕಿ ಕೋಳಿಗಳು ಫುಲ್ ಆ್ಯಕ್ಟಿವ್ನೆಸ್ಸು. ಅಂದರೆ ನೋಡ್ತಾರೆ ಇಲ್ಲಿ ಆ್ಯಕ್ಟಿವ್ ಹೆಂಗೈತೆ ಅಂತ ಅಂತಂದರೆ. ಆಮೇಲೆ ಇವಕ್ಕೆ ರೋಗ ಕಮ್ಮಿ. ಅಂದರೆ ಫಾರಮ್ಗಳಲ್ಲಿ ಇವಕ್ಕೆ ಅಂತ ರೋಗ ಬರೋದು, ಸಾಯೋದು ಈ ಥರದ ಚಾನ್ಸಸ್ ತುಂಬ ಕಮ್ಮಿ. ಏನಪ್ಪ ಅಂತಂದರೆ ಬಿಡ್ಜೊತ್ಗೆ ಹೋಗೋದು, ಇಲ್ಲಾಂದರೆ ಏನಾರ ಕೀರಾಪಾರ ಹೊಡೆದ್ರೆ ಮಾತ್ರ ಅಂದರೆ ಇವು ಸಾಯೋದು. ಇಲ್ಲಾಂದರೆ ಸುಮ್ಮನೆ ಸಾಯೋದಿಲ್ಲ. ಇಲ್ಲ ಅಂತಂದರೆ ಇವಕ್ಕೇನಾದ್ರೂ ವಾತಾವರಣ ಸೆಟ್ ಆಗಿಲ್ಲ, ಕೂಡಾಕ್ದಂಗೆ ಉಸಿರು ಕಟ್ಟೋದು ಈ ಥರದ್ದು ಏನಾರ ಪ್ರಾಬ್ಲಮ್ ಆದರೆ ಕಷ್ಟ ಅಷ್ಟೇ. ಮತ್ತು ಒಕ್ಕೊಳ್ಳೋದು ಮಾತ್ರ ಬೇಗ ಹೊಂದ್ಕೊತವೆ. ಅಂದರೆ ಇವಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಹೊಂದ್ಕೊಳ್ಳೋಕ್ಕೆ. ಬೇಗ ಹೊಂದ್ಕೊತಾವೆ ಮತ್ತು ಬೇಗ ಆ್ಯಕ್ಟಿವ್ ಆಗಿರ್ತವೆ ಮತ್ತು ಬೇಗ ಚೆನ್ನಾಗೂ ಇರ್ತವೆ ಮತ್ತು ಗ್ರೌತ್ ಬರ್ತವೆ ಬೇಗ ಮೊಟ್ಟೆಗೆ ಬರೋಕ್ಕೆ ಮತ್ತು ಬೇಗ ಬೆಳವಣಿಗೆನೂ ಕೂಡ. ಅಂತಂದರೆ ಬೆಂಕಿ ಕೋಳಿಗಳು ಈ ಥರದ ವಿಚಾರಗಳಿಗೆ ತುಂಬ ಇಷ್ಟ ಆಗೋದು. ಅಂತಂದರೆ ಇವು ಬೇಕಾದ್ರೆ ನೀವು ನಾಟಿ ಕೋಳಿ 50 ಸಾಕದ, ಬಟ್ ಇವು ನಾಟಿ ಕೋಳಿ 50-100 ಸಾಕೋದು. ಇವು 50-100 ಸಾಕಿದ್ರು ಏನು ಒಳ್ಳೆ ದಪ್ಪಕ್ಕೆ ಒಳ್ಳೆ ಚೆನ್ನಾಗಿ ಬರ್ತವೆ. ಬಟ್ ಆದರೆ ಏನಪ್ಪ ಅಂತಂದರೆ ಇವಕ್ಕೆ ಮೊಟ್ಟೆ ಇಕ್ಕುವಾಗ ಒಂದು ಸ್ವಲ್ಪ ತಿಕ್ಕಾಗಂಚಲಿಗಳು ಒಳಗಡೆ ಹೋಗಿ ಆಚೆ ಮೊಟ್ಟೆ ಇಕ್ಕೋದು, ಅಲ್ಲಿ ಮೊಟ್ಟೆ ಇಕ್ಕೋದು ಮತ್ತು ಈ ಥರದ್ದೆಲ್ಲ ಮೊಟ್ಟೆ ಇಕ್ಕೋಗೋಸಿ ಪ್ರಾಬ್ಲಮ್ ಮಾಡ್ತವೆ ಅನ್ನೋದು ಬಿಟ್ರೆ ಬೆಟರು. ಮತ್ತು ಏನಪ್ಪ ಅಂತಂದರೆ ಪ್ರತಿಯೊಂದು ಹೇಳಿದ್ನಲ್ಲ ಕಾಲಲ್ಲಿ ಮತ್ತು ಇದರಲ್ಲೆಲ್ಲ ಗೊತ್ತಾಗೋಯ್ತೆ. ಅದು ಗಂಡು ಬಾತುಕೋಳಿ ದಪ್ಪಾಗಿರ್ತಾವೆ ಮತ್ತು ಅಶ್ನಕ್ಕಿರ್ತಾವೆ. ಪ್ರತಿಯೊಂದು ಇದರಲ್ಲೇ ಗೊತ್ತಾಗೋಯ್ತದೆ, ತಿಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಇದೊಂದು ಬಟ್ಟೆ ಮೇಲೆ ಕಕ್ಕಂಬಿಟ್ಟದೆ ಇಷ್ಟು ಅಂತಂದರೆ ಇದ್ರ ಮೇಲೆ ಗೊತ್ತಾಗೋವಂಥದ್ದು ಟೋಟಲಾಗಿ. ಮತ್ತು ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕೇಳಿ. ಮತ್ತು ನಿಮ್ಗೇನಾದರೂ ಡೌಟು ಇದ್ದರೆ ಇದ್ರ ಬಗ್ಗೆ ಮಾತಾಡೋಣ. ಮತ್ತು ನಿಮ್ಗೇನಾದರೂ ಇದ್ರ ಬಗ್ಗೆ ತುಂಬ ವಿಚಾರಗಳು ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊತೀವಿ. ನಿಮಗೆ ಗೊತ್ತಿಲ್ದಿರ ನಮಗೆ ಗೊತ್ತಾಗಲಿ, ನಮಗೆ ಗೊತ್ತಿಲ್ದಿರ ನಿಮಗೆ ಗೊತ್ತಾಗಲಿ, ಅಷ್ಟೇ ನಾವು ಕೇಳೋದು. ಇವಾಗ ನಾಡು ಬಾತುಕೋಳಿಗಳು ಕ್ರಾಸಿಂಗ್ ಆದಮೇಲೆ ಎಷ್ಟು ದಿನಕ್ಕೆ ಮೊಟ್ಟೆಗೆ ಬರೋದು ಅಂದರೆ ಒಬ್ಬೊಬ್ಬರು ಕೇಳ್ತಾರೋ ಕ್ವಶನ್ ಇದು. ಅಂದರೆ ನಾಡು ಬಾತುಕೋಳಿ ಇರ್ತವೆ ಮತ್ತು ಅವೆಲ್ಲ ಯಾವಾಗ ಮೊಟ್ಟೆ ಇಕ್ಕೋದು ಮತ್ತು ಮೊಟ್ಟೆಗೆ ಬಂದು ಕ್ರಾಸಿಂಗ್ ಆಗಿ ಎಷ್ಟು ದಿನಕ್ಕೆ ಮೊಟ್ಟೆ ಇಕ್ಕೋದು ಅಂತ ಒಬ್ಬೊಬ್ಬರು ಕೇಳ್ತಾ ಇದ್ದೀರಾ. ಬಟ್ ಅದರಲ್ಲಿ ಹೇಳೋದೇನಪ್ಪ ಅಂತಂದರೆ ಈ ನಾಡು ಬಾತುಕೋಳಿಗಳೇ ಆಗಲಿ ಫಾರಮ್ ಬಾತುಕೋಳಿಗಳೇ ಆಗಲಿ ನಿಮಗೆ ಮೊಟ್ಟೆ ಇಕ್ಕೋಕ್ಕೆ ಅಂತ ಬರೋದು ಅಂತಂದರೆ 15 ದಿನ ಆಗಿರಬೇಕು ಕ್ರಾಸಿಂಗ್ ಆಗಿ. 15 ದಿನ ಆಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಇಕ್ಕೋದಿಲ್ಲ. 15 ದಿನ ಆಗಿರಲೇಬೇಕು. ನಾಡು ಬಾತುಕೋಳಿ ಆಗಲಿ ಫಾರಮ್ ಬಾತುಕೋಳಿ ಆಗಲಿ ಎಲ್ಲ ಟೋಟಲಾಗಿ. ಇಲ್ಲಿ ಕಾಣಿಸ್ತಾ ಇರೋದು ಎಲ್ಲ ಫಾರಮ್ ಬಾತುಕೋಳಿಗಳು, 2 ವೈಟು, ಮೇಲೆ ಮುಂದೆ ಇರೋದು ನಾಡು ಬಾತುಕೋಳಿಗಳು. ಅಂತಂದರೆ ಯಾವರಿಂದ ಯಾವ ಬಾರು ಕ್ರಾಸ್ ಮಾಡ್ಕೋಬೋದು. ಬಟ್ ಮರಿಗಳೆರಡು ಚೆನ್ನಾಗೇ ಬರೋದು. ಬಟ್ ಯಾವ ಕಲರೇ ಬರುತ್ತೆ ಅಂದರೆ ಅವರ ಅಪ್ಪ ಅಮ್ಮ ಯಾವ ಕಲರ್ ಐತೆ ಆ ಕಲರ ಬರೋದು, ಇಲ್ಲಾಂದರೆ ಮಿಕ್ಸ್ ಕಲರ್ ಬರೋದು ಮಾಮೂಲಿ. ಈಗ ಆಡು ಕುರಿಲಿ ಹೆಂಗೆ ಅದೇ ಥರನೇ ಕ್ರಾಸಿಂಗ್ ಮಾಡೋದ್ರಿಂದ ಬೇರೆ ಬೇರೆ ಮರಿ ಬರೋದಿಲ್ಲ. ಜಾಸ್ತಿ ಏನಪ್ಪ ಅಂತಂದರೆ ನೀರೊಳಗಿದ್ದಾಗಲೇ ಕ್ರಾಸ್ ಆಗೋದು. ಆಮೇಲೆ ಏನು ಅಂತಂದರೆ ಅಲ್ಲಿ ಅದೇ ನಾಡು ಬಾತುಕೋಳಿ ಅಂತಂದ್ರೆ ಅಲ್ಲಿ ಕಾಣಿಸ್ತದಲ್ಲಿ ನಿಂತ್ಕೊಂಡು ಕೆರ್ಕತ್ತದಲ್ಲ ಅದು ನಾಡು ಬಾತುಕೋಳಿ. 2 ಫಾರಮ್ ಬಾತುಕೋಳಿಗಳು ಟೋಟಲಾಗಿ ಮೊಟ್ಟೆಗೆ ಬರೋದು
ಈಗ ಕರೆಕ್ಟಾಗಿ 5 ರಿಂದ 6 ತಿಂಗಳು ಮೊಟ್ಟೆ ಸ್ಟಾರ್ಟ್ ಆಯ್ತವೆ. ಆಮೇಲೆ ಇವರಲ್ಲಿ ಒಂದೊಂದಷ್ಟು ತಳಿಗಳವೆ. ಆಮೇಲೆ ಏನು ಅಂದರೆ ಕ್ರಾಸಿಂಗ್ ಆಗಿ 15 ದಿನಕ್ಕೆ ಮೊಟ್ಟೆ ಇಕ್ಕೋದು, ಅಲ್ಲಿ ಗಂಟೆ ಇಕ್ಕೋದಿಲ್ಲ. ಸುಮ್ಮನೆ ಕೆಲವರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಕ್ರಾಸಿಂಗ್ ಆಗೋ ಮೊಟ್ಟೆ ಇಕ್ತಲ್ಲ ಅಂತ. ಬ್ಯಾಕ್ ಟು ಬ್ಯಾಕ್ ಕ್ರಾಸ್ ಮಾಡಿದ್ರೆ ಮಾತ್ರ ಮೊಟ್ಟೆ ಇಕ್ಕೋದು, ಇಲ್ಲಾಂದರೆ ಒಂದಿನ ಬಿಟ್ಟು ಒಂದಿನ ಮೊಟ್ಟೆ ಇಕ್ಕೋದಿಲ್ಲ. ಅಂದರೆ ದಿನ ಕ್ರಾಸ್ ಆಯ್ತಾ ಇರ್ಬೇಕು ಅವು. ಬಿಸಿಲು 10 ಗಂಟೆ ಆದರೆ ಸಾಕು, ಆ ಅಮ್ಮಗೆ ಉರಿತಾ ಇರ್ತದೆ. ಏನು ದಾಗೆ ಬೆಂಕಿ ಉರ್ದಂಗೆ ಉರಿತಾ ಕೂತಿರ್ತದೆ. ಎಲ್ಲಿ ಕೂತ್ಕೊಂಡ್ರೂ ದಾಗೆ ತಡೆಯೋಕ್ಕಾಗೋದಿಲ್ಲ, ಏನು ಮನುಷ್ಯರ ತಡೆಯೋಕ್ಕಾಗೋದಿಲ್ಲ. ಅಂದಮೇಲೆ ಹಿಂಗೆ ಕೋಳಿ ಪಳ್ಳಿ ಅವು ಇವು ತಡ್ಕೊಂಡವೆ. ಇವಕ್ಕೆಲ್ಲ ಇಮ್ಯುನಿಟಿ ಪವರ್ ಮೊದಲೇ ಕಮ್ಮಿ. ಇಲ್ಲಿ ನೋಡ್ರಿ ಹೆಂಗೆ ನೀರೊಳಗೆ ಹೋಗ್ಬಿಟ್ಟು ಕಾಲ ನೀರೊಳಗಡೆ ಹಾಕೊಂಡು ನೀರೊಳಗಡೆ ಹೆಂಗೆ ಸಮಾಧಾನ ಮಾಡ್ಕೊತಿದ್ದೆವು. ನಾವು ಬಾತು ಕೋಳಿಗಳು ಮಾಡ್ತೇವೆ ಹಂಗೆ ನಾಟಿ ಕೋಳಿಗಳಿಗೆ ತಣ್ಣಗೆ ಆಯ್ತದೆ ಕೂತಿರ್ತವೆ. ಅಂದರೆ ಇಲ್ಲಿ ನೀರು ನಿಂತಿರ್ತವೆ, ಹೆಂಗೆ ನಿಂತಿದ್ದವು ಅಂತಂದ್ರೆ ತಣ್ಣಗೆ ಆಯ್ತಾ ಇರೋದು. ಅದಂತೂ ಕೇಳಂಗೆ ಇಲ್ಲ. ಒಂದು ಲೆವೆಲ್ ನೀರೊಳಗೆ ಹೊಟ್ಟೋಗದೆ ಕಾಲು ಹಾಕಂಡು ಅಚ್ಚುಕಟ್ಟಾಗಿ ಹೋಗಿ ಕಾಲು ಹಾಕೊಂಡು ನಿಂತಿರೋದು ನೀರೊಳಗಡೆ. ಅದು ಸುತ್ತ ನೋಡ್ತಾ ಇದೆ ಎಲ್ರೂ. ಟೋಟಲಾಗಿ ಒಂದು ರೇಂಜ್ಗೆ ಎಲ್ಲ ತಣ್ಣಗೆ ಆಗ್ಬೇಕು ಅಂದ್ಬಿಟ್ಟು ತಣ್ಣಗಿರೋ ವಾತಾವರಣದಲ್ಲಿ ಮೇಯೋದಿಲ್ಲ. ಆಮೇಲೆ ಅಂದರೆ ಬೇಸಿಗೆ ಕಾಲದಲ್ಲಿ ಮೇವೇನು ಜಾಸ್ತಿ ಕೇಳೋದಿಲ್ಲ. ಈಗ ರಾಗಿ ಹಾಕಿವಿ, ಇಲ್ಲಿ ರಾಗಿ ಹಾಕೊಂಡು ಅಚ್ಚುಕಟ್ಟಾಗಿ ನೀರೊಳಗಡೆ ಆಡ್ಕೊಂಡು ನೀರೊಳಗಡೆ ಮೇಯ್ದೆಯ. ಇನ್ನು ಬಾತು ಕೋಳಿಗಳಿಗೆ ನೀರೊಳಗಡೆ ಮೇವಾಕ್ಬಿಟ್ರೆ ನೋಡ್ರಿ ಇಲ್ಲಿ ನೀರೊಳಗಡೆ ತಲೆಯದ ಹೆಂಗೆ ದುಮ್ಕೊಂಬೇದನು ಅಂತ. ಅಂದರೆ ಜಾಸ್ತಿ ಬಾತು ಕೋಳಿಗಳು ಮೇಯೋದು ನೀರೊಳಗೆ. ಅದಕ್ಕೆ ನಾವು ನೀರೊಳಗೆ ಜಾಸ್ತಿ ಮೇವಾಕ್ಬಿಟ್ಟಿರ್ತೀವಿ. ಈ ಪೀಡು ಮತ್ತು ಏನಾರು ರಾಗಿ ಪಾಗಿ ಇತ್ತು ಅಂತಂದ್ರೆ ಒಳಗೆ ತಗೋ ಹಾಕ್ಬಿಟ್ರೆ ಅವ್ರ ಪಾಡ್ಗೆ ಮೈಕ ಬತ್ತಬಡಿ ಏನೋ ಅವಕ್ಕೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನು ನಮ್ಮ ನಾಟಿ ಕೋಳಿಗಳು ಇವಾಗ ದಗೆಗೂ ಅದಕ್ಕೂ ತಡ್ಕೊಳ್ಲಾರ್ದಂತೆ ದಗೆಯ ಒಳಗಡೆ ನೀರೊಳಗಡೆ ಪಡ್ಡಾಡ್ಕೊಂಡು ಹಿಂಗೆ ಅಚ್ಚುಕಟ್ಟಾಗಿ ಹಿಂಗೆ ನಿಂತಿರೋದು. ಇಷ್ಟೊತ್ತಾಯಿತು ಅಂದರೆ ಬಿಸಿಲಲ್ಲಿ ತಣ್ಣಗೆಲ್ಲ ಆಯ್ತು ಅಲ್ಲಿಗೆ ಬಂದು ನಿಂತ್ಕೊತಾವೆ. ಹಿಂಗೆ ಮಲ್ಕೊಳಕ್ಕಂತೂ ಬಿಡೋದಿಲ್ಲ. ಒಟ್ಟಿನಲ್ಲಿ ಏನೋ ಎಂಜಾಯ್ ಮಾಡ್ಕೋಬೋದು ಎಲ್ಲ ನೋಡ್ಕೊಂಡು. ಚೆನ್ನಾಗಿ ಆಟ ಆಡ್ತಾವೆ, ಚೆನ್ನಾಗಿ ನೋಡ್ಕೊತವೆ, ಚೆನ್ನಾಗಿ ಆಡ್ತವೆ ಅಂತ. ಅದು ಬಿಟ್ರೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು ಅದು ಇದು ಅನ್ನೋದು ಏನಿಲ್ಲ. ಇಲ್ಲಿ ಚೆಂಗ್ಳು ನನ್ನ ಮಗ ನಾವು ನೀರೊಳಗಡೆ ಹೋಗಿ ಕ್ರಾಸಿಂಗ್ ಆಯ್ತಿರೋದು. ಏನು ಹೇಳುಮ್ಮ, ಒಂದೊಂದು ಥರ ಡಿಫ್ರೆಂಟು ನಮ್ಮ ಫಾರಮ್ಗಳಲ್ಲಿ. ಈಗ ಅಲ್ಲಿ ಲವ್ ಸ್ಟೋರಿ, ಮುದ್ದಾದ ಲವ್ ಸ್ಟೋರಿಗಳು, ಹುಂಜ ವರ್ಸಸ್ ಏಟೆದು. ಇವರು ಕಿತ್ತೋಗಿರೋ ಅಂಕಲ್ ಆಂಟಿ ಲವ್ ಸ್ಟೋರಿ ನಾವು ನೋಡೋಕ್ಕಾಯ್ತಲ್ವೇ. ಅಲ್ಲಿ ಆಂಕಲ್ ಆಂಟಿ ಲವ್ ಸ್ಟೋರಿ. ಇನ್ನು ಬಾತುಕೋಳಿಗಳು ನೀರೊಳಗಡೆ ಕ್ರಾಸಿಂಗ್ ಮಾಡ್ಕೊಳ್ಳೋದು, ಮತ್ತು ಬಾತುಕೋಳಿಗಳು ನೀರೊಳಗಡೆ ಆ್ಯಕ್ಟಿವ್ ಆಗಿರೋದು, ಮತ್ತು ನೀರೊಳಗಡೆ ಮೇಯೋದು, ನೀರೊಳಗಡೆ ಎಲ್ಲ ಅದ್ರ ಕೆಲಸ ಏನೈತೆ ಅಲ್ಲಿ 10 ನಿಮಿಷ ಹಚ್ಕೋಗ್ಬೋದು ಅಷ್ಟೇ. ಬಿಟ್ರೆ ಏನೆಲ್ಲ ನೀರೊಳಗಡೆ ಪೂರ್ತಿ